ನಾಳೆಯ ನಿಮ್ಮ ಕನಸನ್ನು ನಿಮ್ಮ ಭವಿಷ್ಯವನ್ನು ನಾಶ ಮಾಡುವವರು ಬರ್ತಾ ಇದ್ದಾರೆ. ರಾಮನವಮಿಲಿ ಪಾನಕ ಹಂಚಿ ರಾಮನ ಹೆಸರಿನಲ್ಲಿ ನಮ್ಮ ತಲೆಯಲ್ಲಿ ವಿಷವನ್ನು ತುಂಬಲಾಗುತ್ತದೆ. ಅವ್ರನ್ನ ಚುನಾವಣೆಯಲ್ಲಿ ಮತ್ತೆ ಗೆಲ್ಲಿಸ್ತೀವಿ. ಚುನಾವಣೆಯಲ್ಲಿ ಗೆಲ್ಲಿಸಿದ ತಕ್ಷಣವೇ ಅವರು ನಮ್ಮ ಜನರಿಗೆ ಅನ್ಯಾಯವನ್ನ ಮಾಡೇ ತೀರ್ತಾರೆ. ಆ ಜೈ ಭೀಮ್ ಘೋಷಣೆಯಲ್ಲಿ ಕಳೆದು ಹೋಗೋದಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಹೇಳಿದಂಗೆ ಕೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ಎರಡು ಇಲ್ಲದೆ ಇದ್ರೆ ಅವ್ರ ಪ್ರಯೋಜನನೇ ಆಗ್ತಿಲ್ಲ. ಪಾಕಿಸ್ತಾನ ಇಲ್ದಿದ್ರೆ ಯಾರು ಬಯಕಿರ್ತಾ ಇರ್ಲಿಲ್ಲ. ಅವ್ರು ಮುಸಲ್ಮಾನರು ಬೈಬೇಕು, ಪಾಕಿಸ್ತಾನ ಬೈಬೇಕು, ಅಷ್ಟರಲ್ಲೇ ಅವ್ರ ಅಸ್ತಿತ್ವ ಅಡಗಿದೆ. ಚೌಡಾರ್ ಕೆರೆ ನೀರನ್ನ ಅಂಬೇಡ್ಕರ್ ಏನಕ್ಕೆ ಮುಟ್ಟಿದ್ರು? ಇಷ್ಟು ವರ್ಷ ನೇಪಾಳವು ಜಾತಿ ಪದ್ಧತಿಯನ್ನು ಅನುಸರಿಸಿದ್ದಕ್ಕೆ ನಾನು ನೇಪಾಳ ಸರ್ಕಾರದ ಫಲವಾಗಿ ಎಲ್ಲ ಅಸ್ಪೃಶ್ಯರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಈಗ ಅಂಕಿತ್ ಅವರ ರ್ಯಾಪ್ ಸಾಂಗ್ ಅನ್ನ ಕೇಳಿದ್ರಿ. ಆ ರ್ಯಾಪ್ ಸಾಂಗು ಅಂಬೇಡ್ಕರ್ ವಿಚಾರಗಳು ಈಗ ಸಂಗೀತ ಕ್ಷೇತ್ರವನ್ನು ಮುಟ್ಟಿದೆ. ಭಾರತದಾದ್ಯಂತ ಅಂಬೇಡ್ಕರ್ ಅವರ ಕುರಿತು, ಅಂಬೇಡ್ಕರ್ ಅವರ ವಿಚಾರಗಳನ್ನು ಕುರಿತು ಆಡುವಂಥ ರ್ಯಾಪರ್ಸು ಅಪಾರವಾಗಿ ಬಂದ್ಬಿಟ್ಟಿದ್ದಾರೆ. ಈಗ ಪಂಜಾಬಲ್ಲಿದ್ದಾರೆ, UP-ನಲ್ಲಿದ್ದಾರೆ. ನಮ್ಮ ನಾಳೆ ಒಬ್ಬರು ಇಲ್ಲಿಗೆ ಬಂದು ಒಂದು ಪ್ರೋಗ್ರಾಮನ್ನು ಕೊಡ್ತಾ ಇದ್ದಾರೆ ರ್ಯಾಪರು. ಹಾಗೆ ಅಂಕಿತ್ತು ತಮ್ಮ ರ್ಯಾಪ್ ಸಾಂಗನ್ನು ವಿಜಯ್ ಸರ್ ಅವರು ಈಗ ತಾನೇ ತಮ್ಮೆಲ್ಲದರುಗಡೆ ಪ್ರಸ್ತುತಪಡಿಸಿದ್ರು. ಅಂದರೆ ಒಂದು ವಿಚಾರ ಅಂದರೆ ಕೇವಲ ಬರೀ ಭಾಷಣ, ಬರೀ ಚಳುವಳಿ ಮಾತ್ರ ಅಲ್ಲ, ಅದು ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರವೇಶಿಸಿದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ. ಆಮೇಲೆ ಈಗ ಅಂಬೇಡ್ಕರ್ ಸಿನಿಮಾ ಒಳಗಡೆನೂ ಪ್ರವೇಶಿಸಿದ್ದಾರೆ. ಅಂಬೇಡ್ಕರ್ ಅವರ ಫೋಟೋ ಹಾಕ್ತಿದ್ದಂಥ ದಿನಗಳಿದ್ದು ಫೋಟೋವನ್ನು ಯಾವುದೇ ಸಿನಿಮಾದಲ್ಲಿ ತೋರಿಸ್ತಾ ಇಲ್ಲ. ನನಗೆ ನೆನಪಿರೋ ಹಾಗೆ, ನನಗೆ ಕನ್ನಡ ಸಿನಿಮಾಗಳನ್ನು ನೋಡಿ ನೆನಪಿರೋ ಹಾಗೆ ಮಹಾತ್ಮ ಗಾಂಧಿಯವರ ಫೋಟೋಗಳನ್ನು ತೋರಿಸಲಾಗ್ತಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೋರಿಸ್ತಾ ಇರಲಿಲ್ಲ. ಅಂದರೆ ಅಷ್ಟು ಪೂರ್ವಾಗ್ರಹ, ಒಂದು ತಪ್ಪು ಕಲ್ಪನೆ ಮತ್ತು ಜಾತಿಯ ಮನೋಭಾವದಿಂದಾಗಿ ಇದು ಪ್ರವೇಶ ಆಗ್ತಿತ್ತು. ಆದರೆ ಈಗ ತಮಿಳು ಸಿನಿಮಾಗಳಲ್ಲಿ ಮತ್ತು ಕನ್ನಡ ಸಿನಿಮಾಗಳಲ್ಲಿ ಅದೊಂದು ಅವರ ಫೋಟೋಗಳನ್ನು ತೋರಿಸೋದು, ಅವ್ರ ವಿಚಾರಗಳನ್ನು ಹೇಳೋದು ಈಗ ಬೆಳವಣಿಗೆ ಆಗಿದೆ ಮತ್ತು ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಎಲ್ಲಿ ಸಂಸ್ಕೃತಿ ಒಳಗಡೆ ಸಿನಿಮಾ ಸಂಸ್ಕೃತಿ, ಸಂಗೀತ, ನಮ್ಮ ಜನಪದ, ನಮ್ಮ ತಾಯಂದರು ಆವಾಗಲೇ ಒಂದು ಅಂಬೇಡ್ಕರ್ ಅವ್ರ ಗೀತೆಯನ್ನು ಹಾಡಿದ್ರು. ಅದು ಜನಪದ ಶೈಲಿಯಲ್ಲಿತ್ತು. ಜನಪದ ಶೈಲಿಯಲ್ಲೂ ಹಾಡೋರಿದ್ದಾರೆ, ರ್ಯಾಪ್ ಶೈಲಿಯಲ್ಲೂ ಹಾಡೋರಿದ್ದಾರೆ, ಸಿನಿಮಾಗಳನ್ನು ತೆಗೆಯೋರಿದ್ದಾರೆ. ಮಲಯಾಳಂ, ಕನ್ನಡ, ತಮಿಳು, ಹಿಂದಿ ಎಲ್ಲ ಕಡೆಯೂ ವಿಚಾರ ಪ್ರಚಾರ ಆಗ್ತಾ ಇದೆ. ಅಂದರೆ ಅರ್ಥ ಅಂಬೇಡ್ಕರ್ ಹ್ಯಾಸ್ ಬಿಕಮ್ ಮೋರ್ ರೆಲೆವೆಂಟ್ ಟುಡೇ. ನಾವು ಇನ್ನೊಂದು ಪ್ರಶ್ನೆ ಕೇಳಬೇಕು. ಇಲ್ಲಿರೋ ಯುವಕರಿಗೆಲ್ಲ ಆಶ್ಚರ್ಯ ಆಗ್ಬೋದು, ಯಾಕೆ ನಾವು ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಜನ ಏಕಾಏಕಿ ಮಾತಾಡೋಕ್ಕೆ ಶುರುವಾಗಿದ್ದಾರೆ? ಕಳೆದ 10 ವರ್ಷದಿಂದ ಅಂತೂ ಅಂಬೇಡ್ಕರ್ ಪ್ರತಿ ದಿವಸ ಹೆಚ್ಚು ಪ್ರಸಿದ್ಧ ಆಗ್ತಾ ಇದ್ದಾರೆ. ಮತ್ತು ನೀವೆಲ್ಲ ಕೂತಿದ್ದೀರಾ, ನಾವೆಲ್ಲ ಏನಕ್ಕೆ ಕೂತಿದ್ದೀವಿ ಇಲ್ಲಿ ಅನ್ನೋ ಪ್ರಶ್ನೆ ನಿಮಗೂ ಬರಬೇಕಾಗತ್ತೆ. ಈಗ ಯೂತ್ಸ್ಗೆ, ಕಾಲೇಜ್ ಗೋಯಿಂಗ್ ಯೂತ್ಸು, ನೀವೆಲ್ಲ ಕೂತಿದ್ದೀರ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರು ಎಲ್ಲ ಕೂತಿದ್ದೀರಾ. ನಾವು ಕೂತಿರೋ ಉದ್ದೇಶ ಏನು? ಯಾವುದಕ್ಕಾಗಿ ಕೂತಿದ್ದೀವಿ? ಟೀಚರ್ಸ್ ಬಂದು ಹೇಳಿದ್ರು ಅಂತ ಕೂತಿದ್ದೀವಾ? ಅಥವಾ ಈ ಸಂಸ್ಥೆಗೆ ಸೇರಿದ್ರು ಅಂತ ಕೂತಿದ್ದೀವಾ? ಅಥವಾ ನಮಗೆ ಯಾವುದಾದ್ರೂ ವಿಚಾರಗಳು ಬೇಕು ಅಂತ ಕೂತಿದ್ದೀವಾ? ವಿಚಾರಗಳು ಬೇಕಾಗಿರೋದು ಅಂಬೇಡ್ಕರ್ ಅವ್ರಿಗೆ. ನಾವು ಅಂಬೇಡ್ಕರ್ ಹಬ್ಬ ಆಚರಿಸಿ, ಅಂಬೇಡ್ಕರ್ ಜಯಂತಿ ಆಚರಿಸಿ ಅವ್ರಿಗೇನು ಆಗಬೇಕಿಲ್ಲ. ಬಾಬಾ ಸಾಹೇಬ್ರಿಗೆ ಏನೇನೂ ಆಗಬೇಕಾಗಿಲ್ಲ. ಯಾರಿಗಾಗಬೇಕಾಗಿದೆ ಅಂದರೆ ನಮಗೆ ಬೇಕಾಗಿದೆ. ಯಾಕೆ ನಮಗೆ ಬೇಕಾಗಿದೆ ಅಂದರೆ ಇವತ್ತು ಇಲ್ಲಿ ಕೂತಿರುವಂಥ ಯುವತಿಯರು, ಹುಡುಗಿಯರು, ಇಲ್ಲಿ ಕೂತಿರುವಂಥ ಹುಡುಗರು ನಾಳೆಯ ನಿಮ್ಮ ಕನಸನ್ನು, ನಿಮ್ಮ ಭವಿಷ್ಯವನ್ನು ನಾಶ ಮಾಡುವವರು ಬರ್ತಾ ಇದ್ದಾರೆ. ಹೇಗೆ ನಾಶ ಮಾಡೋಕ್ಕಾಗುತ್ತೆ ಸರ್ ಅಂದರೆ, ನಿಮ್ಮ ಉದ್ಯೋಗಗಳನ್ನು ಸಂಪೂರ್ಣವಾಗಿ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಭಾರತದಲ್ಲಿ ಅಂದರೆ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಅಥವಾ ಅತಿ ಕಡಿಮೆ ಸಂಬಳ, 13,000ದಿಂದ 20,000 ಸಂಬಳ ಕೊಟ್ಟು ಒಂದು ರೀತಿಯ ಹೊಸಗಿರಿಯ ಗುಲಾಮ್ಗಿರಿ ಜೀತಗಾರಿಕೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಆ ಸ್ಲೇವರಿಗೆ, ನ್ಯೂ ಕೈಂಡ್ ಆಫ್ ಸ್ಲೇವರಿ ಇದೆಯಲ್ಲ, ಕಾರ್ಪೊರೇಟ್ ಸ್ಲೇವರಿ, ಅದಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ. ಆ ಹಕ್ಕುಗಳನ್ನು ಕಳೆದುಕೊಳ್ತಾ ಇದ್ದೀವಿ. ಹಾಗಾಗಿ ಮಹಿಳೆಯರ ಮೇಲೆ ನಿಯಂತ್ರಣವನ್ನು ಹೇರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಇರುವಿಕೆಗೆ, ಯಾರಿಗೋಸ್ಕರನೂ ಅಲ್ಲ, ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಅಂದರೆ ಯಾರು ಅಂತ ಕ್ವೆಶ್ಚನ್ ಬರುತ್ತೆ. ನಮ್ಮ ಅಂದರೆ ಯಾರು? ನಾವೆಲ್ಲ ಯಾರು? 80% ಭಾರತೀಯರು, ಒಂದು 2% ಜನ ಇದ್ದಾರೆ. ಭಾರತದ ಅಷ್ಟು ಸಂಪತ್ತು ಅವ್ರ ಜೊತೆ ಇದೆ. ಅಷ್ಟು ಸಂಪತ್ತು 2% ಜೊತೆ ಇದೆ. ಅವ್ರಿಗೆ ಲಕ್ಷ ಕೋಟಿಗಳ ಸಾಲ ಮನ್ನಾ ಮಾಡಲಾಗುತ್ತೆ. ಇನ್ನೊಂದು 15% ಇದ್ದಾರೆ, ಸ್ವಲ್ಪ ವ್ಯಾಪಾರಸ್ಥರು, ಶ್ರೀಮಂತರು, ನಮ್ಮಂಥವರು, ಮಧ್ಯಮ ವರ್ಗದವರು, ಸರ್ಕಾರಿ ನೌಕರು ಎಲ್ಲ ಇದ್ದಾರೆ. ಇನ್ನು 80% ಜನರು, ಅವರ ಮಕ್ಕಳು ನಿಜವಾದ ಗುಲಾಮಗಿರಿಯಲ್ಲಿ ಅಥವಾ ಕಷ್ಟಕರ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದಾರೆ. ಆದರೆ ನಾವು ಹಾಗಿದ್ದೀವಿ ಅಂತ ಅವ್ರು ತಿಳ್ಕೊಳ್ತಾ ಇಲ್ಲ. ಹಾಗಾಗಿ 80% ಅವ್ರು ಯಾವುದೇ ಜಾತಿಗೆ ಸೇರಿರಲಿ,
ಅವ್ರು ಯಾವುದೇ ಜಾತಿಗೆ ಸೇರಿರಲಿ, ಲೆಟ್ ಹಿಮ್ ಬಿ ಬ್ರಾಹ್ಮಿನ್ ಆರ್ ಎನಿಬಡಿ ಎಲ್ಸ್, ಯಾರಾದರೂ ಆಗಿರಲಿ, ಎಲ್ಲರೂ ಕಷ್ಟದಲ್ಲಿದ್ದಾರೆ. ಇಂಥ ಕಷ್ಟಕ್ಕೆ ಕಾರಣರಾರು, ಆದರೆ ಹಿಂದೆ ಇರೋ ವಿಚಾರಗಳೇನು ನೋಡಿ. ಇಲ್ಲಿ ಒಬ್ಬ ಹುಡುಗ, ನಂಗೆ ತುಂಬ ಸಂತೋಷ ಆಯಿತು, ನಮ್ಮ ಅಂಕಿತ್ ಥರ ಚಿಕ್ಕ ವಯಸ್ಸಿನವ್ರೆ ಒಂದು ಪುಸ್ತಕ ಬರೆದಿದ್ದಾರೆ. ಇವ್ರ ಹೆಸರು ಅಂಕಿತ್ ಕಾವಡೆ ಅಂತ ಇವ್ರ ಹೆಸರು. ಇವರಿಗೆ ಸೆಕೆಂಡ್ ಇಯರ್ PhD ಮಾಡ್ತಾ ಇದ್ದಾರೆ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿನಲ್ಲಿ ಅಮೆರಿಕಾದಲ್ಲಿ. ಇವರು ಮುಂಬೈನವರು. ಇವ್ರಿಗೆ ನವಯಾನ ಅಂತ ಒಂದು ಪುಸ್ತಕ ಪಬ್ಲಿಷ್ ಮಾಡೋ ಸಂಸ್ಥೆ ಇದೆ. ಇವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟರು, ನೀವು ಚೆನ್ನಾಗಿ ಓದು ಬರೆಯಪ್ಪ ಅಂತ. ಅದಕ್ಕೆ ಒಂದು ವಿಶ್ವದಲ್ಲೇ ಅತ್ಯುತ್ತಮವಾದ ಪುಸ್ತಕಗಳ ಸಾಲಿನಲ್ಲಿ ಸೇರಬಹುದಾದ ಅಂಬೇಡ್ಕರ್ ಮತ್ತು ನೀಟ್ಸೆ ಪ್ರೊವೊಕೇಶನ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ನೀಟ್ಸೆ ಅಂದರೆ ಯಾರು ಅಂದರೆ, ಜರ್ಮನಿಯಲ್ಲಿ ಒಬ್ಬ ತತ್ವಜ್ಞಾನಿ ಇದ್ದ. ಅವನೇನು ಮಾಡಿದ್ದಾನೆ, ಅವನು ಆ್ಯಂಟಿ ಕ್ರೈಸ್ಟ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಏನವನ ಹೆಸರು? ನೀಟ್ಸೆ ಅಂತ, ಜರ್ಮನಿಯ ತತ್ವಜ್ಞಾನಿ. ನೀವು ಮುಂದಕ್ಕೆ ಓದ್ತೀರಾ. ಅವನು ಯಾರು ಅಂದರೆ, ಈ ಮುಸ್ಲೋನಿ, ಹಿಟ್ಲರು ಅವರಿಗೆಲ್ಲ ಸರ್ವಾಧಿಕಾರ, ಫ್ಯಾಸಿಸಮ್, ನ್ಯಾಸಿಸಮ್ ಅಂತ ಕರಿತೀವಲ್ಲ, ಅವ್ರಿಗೆ ಸ್ಫೂರ್ತಿ ಕೊಟ್ಟವನು, ಸೂಪರ್ ಮ್ಯಾನ್ ಪರಿಕಲ್ಪನೆಯನ್ನು ಕೊಟ್ಟವನು. ಅವನೇನು ಮಾಡ್ತಾನೆ ಅಂದರೆ, ಅವನ ಆ್ಯಂಟಿ ಕ್ರೈಸ್ಟ್ ಬುಕ್ಕಲ್ಲಿ ಮನುಸ್ಮೃತಿಯನ್ನು ಆಡಿ ಹೊಗಳ್ತಾನೆ, ಜೊತೆಗೆ ಚಂಡಾಲ ಎನ್ನುವ ಪದವನ್ನು ಬಳಸ್ತಾನೆ. ಅದಕ್ಕೆ ಅಂಕಿತ್ ಏನು ಮಾಡ್ದ, BA ಮಾಡುವಾಗಲೇ ಇದನ್ನೆಲ್ಲ ಓದಿ PhD ಮಾಡ್ತಾ ಇದ್ದಾನೆ ಅವನು. ಅದ್ರ ಮಧ್ಯೆ ಬರೆದಿರೋ ಪುಸ್ತಕ ಇದು. ಆ ಭಾಷೆ, ಬಳಸಿರುವ ಭಾಷೆ, ಅದರಲ್ಲಿರುವಂಥ ಆರ್ಗ್ಯುಮೆಂಟ್ ಮಾಡಿರೋ ವಿಧಾನ ಮತ್ತು ಉಲ್ಲೇಖಗಳು, ಅದರಲ್ಲಿರುವ ಶ್ರದ್ಧೆ ಎಷ್ಟು ಇಷ್ಟ ಆಯ್ತು ಈ ಪುಸ್ತಕ ನನಗೆ ಅಂದರೆ, ಅಂಬೇಡ್ಕರ್ ಅಷ್ಟು ಈ ವಯಸ್ಸಿಗೆ ಆ ಥರದ ಪುಸ್ತಕ ಬರೆದಿದ್ರು. ಅಂದರೆ ಅಂಬೇಡ್ಕರ್ ವಾದ, ಅಂಬೇಡ್ಕರೇಟ್ ಆಗೋದು ಅಂದರೆ ನಮ್ಮ ಅಂಕಿತ್ ಥರ ಆಗೋದು ಅಂತ ಅರ್ಥ. ನಿಮಗೆಲ್ಲ ಅಂಬೇಡ್ಕರೇಟ್ ಆಗೋದು ಅಂದ್ರೆ ಏನು? ಅಂಬೇಡ್ಕರೇಟ್ ಆಗೋದು ಅಂದರೆ ಈಗ ಜೈ ಭೀಮ್ ಘೋಷಣೆಯಲ್ಲಿ ಕಳೆದು ಹೋಗೋದಲ್ಲ, ಅವರನ್ನ ದೇವ್ರ ಥರ ಪೂಜೆ ಮಾಡೋದಲ್ಲ, ಅವ್ರನ್ನ ದೇವ್ರ ಥರ, ಅಲ್ಲಾ ಥರ, ಜೀಸಸ್ ಕ್ರೈಸ್ಟ್ ಥರ ಪೂಜೆ ಮಾಡೋದಲ್ಲ. ಅಂಕಿತ್ ಥರ ಪುಸ್ತಕ ಬರೆಯೋದು. ಚಿಕ್ಕ ವಯಸ್ಸಿಗೆ 22 ವರ್ಷ ವಯಸ್ಸು. ಅಂಕಿತ್ ಕಾವಡೆ ಅಂತ ನೀವು ಈಗ ಬೇಡ, ಫೋನ್ ಈಗಲೇ ತೆಗೆದುಬಿಟ್ಟಿರ, ಆಮೇಲೆ ಈಗ ಬೇಡ, ಆಮೇಲೆ ನೋಡಿ. 22 ವರ್ಷ ವಯಸ್ಸಿಗೆ. ಈಗ ನಿಮಗೆಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಯಾವಾಗ ಪುಸ್ತಕ ಓದೋಕ್ಕೆ ಶುರು ಮಾಡ್ತೀರಾ? ಯಾವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ? ಯಾವಾಗ ನಿಮ್ಮ ಬದುಕಲ್ಲಿ ಒಂದು ಹೊಸ ಚಾಲೆಂಜ್ ತಗೋತೀರಾ? ಯಾವಾಗ ಪುಸ್ತಕ ಓದೋಕ್ಕೆ ಶುರು ಮಾಡ್ತೀರಾ? ಹೇಳಿ, ಮಾತಾಡಿ. ಯಾಕಂದರೆ ಪುಸ್ತಕನ ಓದ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, 30 ವರ್ಷ ಟೀಚ್ ಮಾಡಿ. ಯಾಕೆ ಪುಸ್ತಕ ಓದಬೇಕು ನಾವು ಅಂತಂದರೆ, ಹೊಸ ವಿಚಾರಗಳ ಬೆಳಕು ಎಲ್ಲಿಂದ ಬರುತ್ತೆ ನಮಗೆ? ಇವನಿಗೆ ಶಿಕ್ಷಣ ಕೊಟ್ಟಿದ್ದು ಸಾರ್ಥಕ ಆಯಿತು. ಫಂಡ್ ಮಾಡಿ ಇದನ್ನು ಅವ್ರ ಅಣ್ಣನಿಗೆ ಅರ್ಪಿಸಿದ್ದಾನೆ. ಈ ಪುಸ್ತಕನ ತನ್ನ ಶಿಕ್ಷಣವನ್ನು ತ್ಯಾಗ ಮಾಡಿದ ಅಣ್ಣನಿಗೆ ಅರ್ಪಿಸಿದ್ದಾನೆ. ಈಗ ನಿಮ್ಮ ಶಿಕ್ಷಣಕ್ಕೆ ತುಂಬ ಜನ ತ್ಯಾಗ ಮಾಡ್ತಾ ಇದ್ದಾರೆ. ಸರ್ಕಾರ ಸ್ವಲ್ಪ ತ್ಯಾಗ ಮಾಡುತ್ತೆ, ತಂದೆ ತಾಯಿಗಳು ತ್ಯಾಗ ಮಾಡ್ತಾರೆ, ಸಮಾಜದಲ್ಲಿರುವ ಅನೇಕರು ತ್ಯಾಗ ಮಾಡ್ತಾರೆ. ಆದರೆ ಈಗಿರುವ ವಯಸ್ಸಿನಲ್ಲಿ ನೀವು ಶ್ರದ್ಧೆಯಿಂದ ಓದಬೇಕಾಗತ್ತೆ. ಶ್ರದ್ಧೆಯಿಂದ ಓದೋದು ಅಂದ್ರೇನು? ಕೇವಲ ಮಾರ್ಕ್ಸ್ ತಗೊಳ್ಳೋದಲ್ಲ, ಅಂಕಪಟ್ಟಿಗಾಗಿ ಅಲ್ಲ, ಮಾರ್ಕ್ಸ್ಗಾಗಿ ಅಲ್ಲ. ನೀವು ಓದಬೇಕಾಗಿರೋದು ಅಂಕಪಟ್ಟಿಯ ಜೊತೆಗೆ ವಿಚಾರಗಳನ್ನು ಓದಬೇಕಾಗತ್ತೆ. ಎಂಥ ವಿಚಾರಗಳನ್ನು ಓದಬೇಕಾಗತ್ತೆ? ನಮಗೆ ತುಂಬ ಮಾದರಿ ಇದ್ದಾರೆ. ನಿಮಗೆ ಇತ್ತೀಚೆಗೆ ಒಬ್ಬರು ಹೆಸರು ಕೇಳ್ತಾ ಇರ್ತೀರ, ಸಾವರ್ಕರ್ ಅಂತ ಒಬ್ರು ಇದ್ದಾರೆ. ಅವ್ರನ್ನ ಹಿಂದುತ್ವದ ಜನಕ ಅಂತ ಕರೀತಾರೆ. ಅವ್ರ ಫಾಲೋಯರು ಮೋದಿ ಇದ್ದಾರೆ, ಮೋದಿ ಅವ್ರ ಫಾಲೋಯರು, ಸಾವರ್ಕರ್ ಫಾಲೋಯರು. ಹಾಗೆ ಅವರು ಪ್ರಭಾವ ಹೆಚ್ಚು ಹೆಚ್ಚು ಆಗ್ತಾ ಇದೆ ಇವಾಗ. ಆಮೇಲೆ ಗಾಂಧೀಜಿ ಅವರು ಇದ್ದಾರೆ, ಅವ್ರ ಫಾಲೋಯರ್ಸ್ ಇದ್ದಾರೆ. ಕಾರ್ಲ್ ಮಾರ್ಕ್ಸ್, ಜರ್ಮನಿಯ ತತ್ವಜ್ಞಾನಿ, ಅವ್ರ ಫಾಲೋಯರ್ಸ್ ಇದ್ದಾರೆ. ಈಗ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಯಾರನ್ನು ಫಾಲೋ ಮಾಡಬೇಕು? ತುಂಬ ಜನ ಗೊತ್ತಿಲ್ಲದೇನೆ ಮಾತಾಡ್ತಾರೆ, ನನಗಿದು ಬೇಕಾಗಿಲ್ಲ, ಅದರಲ್ಲಿ ಏನಾಗ್ಬಿಡುತ್ತೆ, ಈಗ BJPಲಿ ಏನು ತಪ್ಪು, ಇನ್ನೊಂದರಲ್ಲಿ ಏನು ತಪ್ಪು. ಯಾಕೆ ಅಂದರೆ ನಾವು ಎಷ್ಟು ಮೂರ್ಖರಾಗಿರ್ತೀವಿ ಅಂದರೆ, ನಮ್ಮ ಶತ್ರುವನ್ನು, ನಮ್ಮ ಜನರನ್ನು ತುಳಿಯುವವ್ರನ್ನೇ ನಾವು ಹೆಗಲ ಮೇಲೆ ಒತ್ತು ಮೆರಿತಾ ಇರ್ತೀವಿ. ಅವ್ರನ್ನ ಚುನಾವಣೆಯಲ್ಲಿ ಮತ್ತೆ ಮತ್ತೆ ಗೆಲ್ಲಿಸ್ತೀವಿ. ಚುನಾವಣೆಯಲ್ಲಿ ಗೆಲ್ಲಿಸಿದ ತಕ್ಷಣವೇ ಅವರು ನಮ್ಮ ಜನರಿಗೆ ಅನ್ಯಾಯವನ್ನು ಮಾಡೇ ತೀರ್ತಾರೆ. ಅನ್ಯಾಯ ಅಂದ್ರೆ ಹೇಗೆ ಮಾಡ್ತಾರೆ? ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೋಡಿ, SIR ಅಂತ, ಚುನಾವಣೆ ಮತ ಪರಿಷ್ಕರಣೆ, ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, 90 ಲಕ್ಷ ಜನನ ವೆಸ್ಟ್ ಬೆಂಗಾಲಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ ವೋಟಿಂಗ್ ಲಿಸ್ಟಿಂದ. ಎಷ್ಟು ಜನನ? 90 ಲಕ್ಷ ಜನ, ಹತ್ತಿರ 1 ಕೋಟಿ. ಅದರಲ್ಲಿ ಇರೋರು ಯಾರು? ದಲಿತರು ಮತ್ತು ಮುಸ್ಲಿಮರನ್ನ ಮತಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಮತ್ತು ಬಡವರನ್ನ, ಯಾವುದೇ ಜಾತಿಯ ಬಡವರನ್ನ ತೆಗೆದು ಹಾಕಲಾಗಿದೆ. ಮತಪಟ್ಟಿಯಿಂದ ತೆಗೆದು ಹಾಕೋದು ಮಾತ್ರ ಅಲ್ಲ, ನಾಳೆ ಅವರು ನಾವು ಭಾರತೀಯ ಪೌರರು ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಕಷ್ಟಪಡಬೇಕಾಗುತ್ತೆ. ಮತಪಟ್ಟಿಯಿಂದ ಹೋಗೋದು ಮಾತ್ರ ಅಲ್ಲ, ನಾಳೆ ರಿಜಿಸ್ಟ್ರೇಷನ್ ಅಂತ ಒಂದು ಮಾಡ್ತಾರೆ, ಮತದಾರರ ಪಟ್ಟಿಯಲ್ಲಿರುವವರು ಮಾತ್ರ ಪೌರರು ಅಂತ ಮಾಡ್ತಾರೆ. ಅಂದರೆ 90 ಕೋಟಿ ಜನರನ್ನ ಹೊರಗೆ, 90 ಲಕ್ಷ ಜನರನ್ನ ಹೊರಗೆ ಕೊಡಿಸೋದಕ್ಕೆ ಇವ್ರಿಗೆ ಹಕ್ಕು ಕೊಟ್ಟವ್ರು ಯಾರು? ಅವರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆಂಬಲಿಸಿದವರು,
ಅವರ ವಿಚಾರಗಳನ್ನು ಬೆಂಬಲಿಸಿದವರು. ಹಾಗಾಗಿ ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಯಾರು ತುಳಿತಾರೆ ಅವ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಅವ್ರು ಎಷ್ಟು ಹೆಸರುಗಳಲ್ಲಿ ಬರ್ತಾರೆ? ರಾಷ್ಟ್ರೀಯ RSS ಅನ್ನೋ ಹೆಸರಲ್ಲಿ ಬರ್ತಾರೆ, ಆಮೇಲೆ ವಿಶ್ವ ಹಿಂದೂ ಪರಿಷತ್ ಅನ್ನೋ ಹೆಸರಲ್ಲಿ ಬರ್ತಾರೆ, ಬಜರಂಗ ದಳ ಅನ್ನೋ ಹೆಸರಲ್ಲಿ ಬರ್ತಾರೆ, ಹನುಮ ಜಯಂತಿ ಆಚರಿಸ್ತೀವಿ ಅಂತ ಬರ್ತಾರೆ, ಹಿಂದೂ ಸಮಾವೇಶ ಆಚರಿಸ್ತೀವಿ ಅಂತ ಬರ್ತಾರೆ. ರಾಮನವಮಿಲಿ ಪಾನ್ಕ ಹಂಚಿ ರಾಮನ ಹೆಸರಿನಲ್ಲಿ ನಮ್ಮ ತಲೆಯಲ್ಲಿ ವಿಷವನ್ನು ತುಂಬಲಾಗುತ್ತದೆ. ಇದನ್ನ ಇಷ್ಟು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಎಷ್ಟು ಓದು ಎಷ್ಟು ತಿಳುವಳಿಕೆ ಬೇಕು. ಅವರು ಅದ್ರ ಮೂಲಕ ಏನು ಮಾಡ್ತಾರೆ, ಈ ಅಂಕಿತ್ ಬರ್ದಿದ್ದಾನಲ್ಲ ಮನುಸ್ಮೃತಿ ಮತ್ತು ನಿಷ್ಠೆ ಅಂತ, ಮನುಸ್ಮೃತಿ ಅನ್ನೋ ಗ್ರಂಥವನ್ನು 1927 ಇಸ್ವಿನಲ್ಲಿ ಅಂಬೇಡ್ಕರ್ ಸುಟ್ಟರು. ಅದನ್ನು ತಮಗೆಲ್ಲ ಗೊತ್ತಿದೆ. ಏನಕ್ಕೆ ಸುಟ್ಟರು ಅದನ್ನು? ಏನು ಮನುಸ್ಮೃತಿ ಅಂದ್ರೇನು? ನಮ್ಮ ದಿನನಿತ್ಯದ ಆಚರಣೆಯಲ್ಲಿಯೇ ಮನುಸ್ಮೃತಿ ಇದೆ, ನಮ್ಮ ಮನೆಗಳಲ್ಲೇ ಇದೆ ಮನುಸ್ಮೃತಿ. ಅದನ್ನು ಸುಟ್ಟಾಕ್ಬೇಕು ನಾವು ಫಸ್ಟು. ನೀವು ಕೇಳ್ಬೋದು ನಮ್ಮ ಮನೇಲಿ ಹೆಂಗಿದೆ ಮನುಸ್ಮೃತಿ ಅಂತಂದರೆ, ನಾವು ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಸಮಾನವಾಗಿ ನಡೆಸ್ಕೊಳ್ಳದೆ ಹೋದರೆ ಅದು ಮನುಸ್ಮೃತಿಯೇ ಮನುವಾದವೇ. ನನಗೆಷ್ಟೋ ಜನ ಮನುವಾದಿಗಳಿಗೆ ಧಿಕ್ಕಾರ ಅಂತಾರೆ, ಅವರೇ ಮನುವಾದಿಗಳಾಗಿರ್ತಾರೆ. ನಿಮ್ಮ ಜೊತೆ ಇರುವ ನಾನು ಇವಾಗ ಸರಿಯಾಗಿ ಒಬ್ಬ ಅಧ್ಯಾಪಕನಾಗಿ ಸರಿಯಾಗಿ ಪಾಠ ಮಾಡದೆ ಹೋದರೆ ನಾನು ಮನುವಾದಿಯೇ. ಯಾಕಂದರೆ ನಾನು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಪಾಠ ಮಾಡೋನು. ಅಲ್ಲಿಗೆ ಬರೋ ವಿದ್ಯಾರ್ಥಿಗಳೆಲ್ಲ ಹೆಚ್ಚು ಬಡವರ ಮಕ್ಕಳು. ಅವ್ರಿಗೆ ನ್ಯಾಯ ಒದಗಿಸದೆ ನಾನು ಕಳ್ಳಾಟ ಮಾಡಿದ್ರೆ ನಾನು ಒಬ್ಬ ಮನುವಾದಿಯೇ. ಮಹಿಳೆಯರನ್ನು ಗೌರವಿಸದಿದ್ರೆ ನಾವು ಮನುವಾದಿಗಳೇ ಆಗ್ತೀವಿ. ಹಾಗೆ ಇನ್ನು ಬಡವರಿಗೆ ಸಹಾಯ ಮಾಡದೆ ಹೋದರೆ, ಅವರ ಹಕ್ಕುಗಳನ್ನು ಕಿತ್ಕೊಂಡ್ರೆ ನಾವು ಮನುವಾದಿಗಳಾಗ್ತೀವಿ. ಮನುವಾದ ಅಂದರೆ ಏನೋ ದೊಡ್ಡ ವಿಚಾರ ಅಂದ್ಕೋಬೇಡಿ. ನಾವು ಯಾವುದೇ ಮಟ್ಟದಲ್ಲಿ ಯಾರನ್ನೇ ಆಗಲಿ, ನಮಗಿಂತ ಚಿಕ್ಕವ್ರನ್ನಾಗಲಿ ದೊಡ್ಡವರನ್ನಾಗಲಿ ಅವಮಾನಿಸಿದರೆ, ಅವರ ಹಕ್ಕುಗಳನ್ನು ಕಿತ್ತುಕೊಂಡರೆ, ಅವರ ಸಂಪನ್ಮೂಲಗಳನ್ನು ಕಿತ್ತುಕೊಂಡ್ರೆ ನಾವು ಮನುವಾದಿಗಳಾಗ್ತೀವಿ. ಹಾಗೆ ನಾವು ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ಅಮೇರಿಕ, ಇರಾನ್ RCB ನೋಡ್ಕೊಂಡು ಕಾಲ ಕಳೀತಿರ್ತೀನಿ ನಾನು. ನನಗೆ ನೋಡಿ ಸಾಕಾಗೋಗಿದೆ. ಅದೊಂದು ವಿಷಚಕ್ರ RCB ಅನ್ನೋದು, ಕ್ರಿಕೆಟ್ ಮ್ಯಾಚ್ ಅನ್ನೋದು ಅಡಿಕ್ಟೆಡ್. ಅದು ಏನಂದ್ರೆ ನೋಡಿ, ಇವತ್ತೊಂದು ಪ್ರತಿ ದಿವಸ ಕೋಟ್ಯಾಂತರ ಯುವಕರು, ನನಗೂ ಬೇಜಾರಾಗ್ತಿರೋದು, ಕೋಟ್ಯಾಂತರ ಯುವಕರು ತಮ್ಮ ಅಮೂಲ್ಯವಾದ 6 ಗಂಟೆ 7 ಗಂಟೆ ಕಾಲನ ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡ್ಕೊಂಡು ಕಾಲ ಕಳೀತಾರೆ. ಅವ್ರು ಬೇಕಂತ 20 ದಿವಸಕ್ಕೊಂದು ಯಾವುದೋ ಕ್ರಿಕೆಟ್ ಮ್ಯಾಚ್ ಹೊಡಿತಾ ಇರ್ತಾರೆ. ಅದೇ 6, ಅದೇ 4, ಅದೇ 2, ಅದೇ ಔಟು, ಅದೇ ಅಡ್ವರ್ಟೈಸ್ಮೆಂಟ್ಸು. ಅದೊಂದು ಪ್ಯಾಟರ್ನ್ ಅದು. ದಿ ಮ್ಯಾಚ್ ಕ್ರಿಕೆಟ್ ಮ್ಯಾಚ್. ಆಮೇಲೆ RCB ಅಪ್ಪ ಅಮ್ಮನಿಗೂ ಅಷ್ಟು ಪ್ರೀತಿ ಇಲ್ಲ, ಅವ್ನ ಲವರ್ನೂ ಅಷ್ಟು ಪ್ರೀತಿ ಇಲ್ಲ. RCB ಅಂತ ಕೂಗಾಡ್ತಾರೆ. ಬಾಯ್ ಫ್ರೆಂಡ್ಗೂ ಗರ್ಲ್ ಫ್ರೆಂಡ್ಗೂ ಅಷ್ಟು ಬೆಲೆ ಇಲ್ಲಪ್ಪ ಇವ್ರ ಹತ್ರ, RCB ಇರೋ ಅಷ್ಟು ಬೆಲೆ. ಅದನ್ನು ನಾವು ಆ ಪ್ಯಾಟರ್ನ್ ಇದೆಯಲ್ಲ, ಎಷ್ಟು ಗಂಟೆಗಳು ನಿಮ್ಮದು ನಾಶ ಆಗಿದೆ ಅಂತ ನೋಡ್ಕೊಳ್ಳಿ. ಅದು ಪ್ರೊಡಕ್ಟಿವ್ ಅವರ್ಸ್, ಅದು ದುಡಿಯುವ ಗಂಟೆಗಳು, ಓದುವ ಗಂಟೆಗಳು, ಪರಿಶ್ರಮ ಪಡಬೇಕಾದ ಗಂಟೆಗಳು. ಆ ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅದರಿಂದ ಏನಾಗುತ್ತೆ ಹೇಳ್ತೀನಿ ಕೇಳಿ. ಇರಾನ್ ಮತ್ತು ಅಮೆರಿಕ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮೇಲೆ ಮತ್ತು ಇಸ್ರೇಲು ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಾವೆ. ಇರಾನ್ ದೇಶದಲ್ಲಿ 165 ಜನ ಮಕ್ಕಳನ್ನ ಸಾಯಿಸಿದ್ದಾರೆ ಮತ್ತು ಇರಾನ್ ದೇಶವನ್ನು ಆಕ್ಯುಪೈ ಅದಕ್ಕೂ ನಮ್ಗೇನು ಸರ್ ಸಂಬಂಧ ಕೇಳ್ಬೋದು, ಕೇಳಿ ಪರವಾಗಿಲ್ಲ. ನಾಳೆ ನಮ್ಮ ದೇಶನ ಆಕ್ರಮಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಹೇಳಿದಂಗೆ ಕೇಳ್ತಾರೆ. ಪರೋಕ್ಷವಾಗಿ ನಮ್ಮನ್ನು ಆಳ್ತಿರೋದು ಟ್ರಂಪೋ ನಮ್ಮ ಪ್ರಧಾನಿನೋ? ಟ್ರಂಪ್ ನಮ್ಮ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು ಪ್ರಧಾನಿಗಳು ಯಾರು ಮಾತನ್ನು ಕೇಳ್ತಾ ಇದ್ದಾರೆ? ಟ್ರಂಪ್ ಮಾತನ್ನು ಕೇಳ್ತಿದ್ದಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಪ್ರಧಾನಿಗಳೆಲ್ಲ ಅವ್ರ ಪಟ್ಟ ಬಿಟ್ಕೊಟ್ಬಿಟ್ಟಿದ್ದಾರೆ. ಅವರು ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ. ಅಂದರೆ ನಾವು ನಮ್ಮ ಈ ಪ್ರಿಯಂಬಲ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಬರ್ತಿದ್ದೀವಿ? ವಿ ದ ಪೀಪಲ್ ಆಫ್ ಸಾವರಿನ್ ಅಂದ್ರೇನು? ಪರಮಾಧಿಕಾರವುಳ್ಳ ರಾಷ್ಟ್ರ ನಮ್ಮದು. ಬಾಹ್ಯದಿಂದ ಆಗಲಿ ಆಂತರಿಕವಾಗಲಿ ನಮ್ಮ ದೇಶವನ್ನು ಯಾರು ಆಕ್ರಮಿಸಬಾರದು. ನಮ್ಮ ದೇಶವನ್ನು ನಾವು ರಕ್ಷಿಸ್ಕೋಬೇಕು. ನಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನನ ಬೈಯೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ ಹೊರತು, ನಮ್ಮ ಪ್ರಧಾನಮಂತ್ರಿಗಳಿಗೆ ಎರಡು ಇಲ್ಲದೆ ಇದ್ದರೆ ಅವ್ರಿಗೆ ಪ್ರಯೋಜನವೇ ಆಗ್ತಿಲ್ಲ. ಪಾಕಿಸ್ತಾನ ಇಲ್ದಿದ್ರೆ ಯಾರೂ ಬೈಯಕ್ಕಿರ್ತಾ ಇರಲಿಲ್ಲ ಅವ್ರಿಗೆ. ಮುಸಲ್ಮಾನರು ಬೈಬೇಕು, ಪಾಕಿಸ್ತಾನನ ಬೈಬೇಕು, ಅಷ್ಟರಲ್ಲೇ ಅವರ ಅಸ್ತಿತ್ವ ಅಡಗಿದೆ. ಹಾಗಾಗಿ ಟ್ರಂಪ್ಗೆ ಒತ್ತಾಯ ಆಗೋದು ಅಂದರೆ ಅಲ್ಲಿರುವ ಇಂಪೀರಿಯಲ್ಸ್, ಈಗ ಇರಾನ್ ಮೇಲೆ ದಾಳಿ ಮಾಡಿರೋದು ಅಲ್ಲಿರೋ ಆಯಿಲ್ ರಿಸೋರ್ಸಸ್ಗೋಸ್ಕರ. ನಿಮಗೂ ಗೊತ್ತಿದೆ ಅಮೆರಿಕ ಹೋಗಿರೋದು ಇನ್ನೇನೂ ಇಲ್ಲ. ಟ್ರಂಪು ಒಬ್ಬ ಹುಟ್ಟ ಬಿಸ್ನೆಸ್ ಮನ್. ಅವನು ಅಲ್ಲಿರುವ ಆಯಿಲ್ ರಿಸೋರ್ಸ್ಗಳು ಇಂಧನದ ಮೂಲಕವಾಗಿ ಹೋಗಿದ್ದಾರೆ. ಅಂದರೆ ನಾಳೆ ನಮ್ಮ ನ್ಯಾಚುರಲ್ ರಿಸೋರ್ಸಸ್ಸನ್ನು ನಮಗೆ ಗೊತ್ತಿಲ್ಲದೆ ನಮ್ಮ ದೇಶದ ಸಂಪತ್ತನ್ನು ಆ ಕಂಪನಿಗಳು ಲೂಟಿ ಹೊಡೆಯೋದಕ್ಕೆ ಬಿಡಲಾಗುತ್ತದೆ. ಅದರಿಂದ ಏನಾಗ್ಬಿಡುತ್ತೆ ಸರ್ ಅಂತ ಕೇಳ್ಬೋದು. ಆ ಕಂಪನಿಗಳು ನಮ್ಮ ನ್ಯಾಚುರಲ್ ರಿಸೋರ್ಸಸ್ನ ಹೊಡೆದ್ರೆ ನಮಗೆ ಇರುವ ಸಂಪನ್ಮೂಲಗಳ ಹಕ್ಕಿದೆಯಲ್ಲ, ಹತೋಟಿ,
ಬಹುಜನರ ಹತೋಟಿ ತಗೋಬೇಕಲ್ಲ. ಚೌಡಾರ್ ಕೆರೆ ನೀರನ್ನು ಅಂಬೇಡ್ಕರ್ ಏನಕ್ಕೆ ಮುಟ್ಟಿದ್ರು? ಈ ಸಂಪನ್ಮೂಲ ನನಗೂ ಸೇರಿದ್ದು ಅಂತ ಹೇಳಕ್ಕೆ, ಬಹುಜನರಿಗೆ ಸೇರಿದ್ದು. ನೀರು ಅನ್ನೋದು ಕೇವಲ ಯಾರೋ ಕೆಲವು ಜಾತಿಗಳಿಗೆ ಸೇರಿದ್ದಲ್ಲ ಅಂತ. ಹಾಗಾಗಿ ಅಂತಹ ಸಂದರ್ಭ ಅದನ್ನು ಯೋಚನೆ ಮಾಡುವಷ್ಟು ವ್ಯವಧಾನ ಮತ್ತು ಶಕ್ತಿಯನ್ನು, ನಿಮ್ಮ ಸಮಯವನ್ನು, ನಾನು ಕ್ರಿಕೆಟ್ ಮ್ಯಾಚನ್ನು ದ್ವೇಷಿಸ್ತಿಲ್ಲ, ಆದರೆ ಅದು ನಿಮ್ಮ ಸಮಯವನ್ನು ಹೇಗೆ ಕೊಲ್ಲುತ್ತದೆ ಮತ್ತು ನಿಮ್ಮ ತಿಳುವಳಿಕೆಯನ್ನು ಹೇಗೆ ನಾಶ ಮಾಡುತ್ತದೆ ಅಂತ ಹೇಳಿ. ಇನ್ನೊಂದು ಪ್ಯಾಟರ್ನ್ ಇದೆ. ನನ್ನ ಕೆಲಸ ಈ ಸಿಟಿನಲ್ಲಿ ಓದೋ ಸುಮಾರು ಸಬರ್ಬಿಂದ ಬರೋ ಸ್ಟೂಡೆಂಟ್ಸ್ ನೋಡಿದ್ದೀನಿ ಸರ್. ಏನಂದರೆ BA ಮಾಡ್ತಾರೆ, ಆ ಶಾರ್ಟ್ ಟೈಮಲ್ಲಿ ಮಧ್ಯ ಈ ಯಾವುದು ಡಿ-ಮಾರ್ಟು ಇಂಥವೆಂಥ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಅತಿ ಕಡಿಮೆ ಸಂಬಳಕ್ಕೆ ಸೆಟ್ಲ್ ಆಗ್ತಾರೆ. ನೀವು ಕೇಳ್ಬೋದು, ಅತಿ ಕಡಿಮೆ ಸಂಬಳಕ್ಕೆ ಸೆಟ್ಲ್ ಆದರೆ ಏನಾಗ್ಬಿಡುತ್ತೆ ಅಂತ. ಅಂಬೇಡ್ಕರ್ ಅತಿ ಕಡಿಮೆ ಹುದ್ದೆಗೆ ಸೆಟ್ಲ್ ಆಗಿದ್ರೆ ಏನಾಗ್ತಿತ್ತು? ಅವ್ರು ಒಳ್ಳೆ ಪ್ರೊಫೆಸರ್ ಆಗಿರ್ಬೋದಾಗಿತ್ತು, ಲಾಯರ್ ಆಗಿರ್ಬೋದಾಗಿತ್ತು, ಜೂರಿಸ್ಟ್ ಆಗಿರ್ಬೋದಾಗಿತ್ತು, ಸುಮ್ಮನೆ ಅಮೇರಿಕಾದ ಇಂಗ್ಲೆಂಡ್ಗೆ ಸರ್ಕಾರಗಳಿಗೆ ಸಲಹೆಗಾರರಾಗಿರ್ಬೋದಾಗಿತ್ತು, ಮಜ್ಜುವಾಗಿ ಫಾರಿನಲ್ಲೇ ಇರ್ಬೋದಾಗಿತ್ತಾ? ಇರ್ಬೋದಾಗಿತ್ತಲ್ಲ, ಅವ್ರಿಗೆ ಚಾನ್ಸ್ ಇತ್ತಲ್ವಾ? ಸಚ್ ಎ ಇಂಟೆಲಿಜೆಂಟ್ ಮ್ಯಾನ್. ಆದರೆ ಈಗ ಈ ಕಡಿಮೆಗೆ ಸೆಟ್ಲ್ ಆಗಬಾರ್ದು. ಯಾಕಂದರೆ ನಮ್ಮ ಕುಟುಂಬಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಅಗತ್ಯ ಇರೋದು ಅವ್ರು ಸಾಲದ ಹೊರೆಯಿಂದ ಹೊರಗಡೆ ಬರಬೇಕು, ನೀವೇ ತರಬೇಕು. ಸಾಲದ ವಿಷಚಕ್ರದಲ್ಲಿ ಭಾರತೀಯ ಕುಟುಂಬಗಳು ಸಿಲುಕಿವೆ. ಪ್ರಪಂಚ ಎಲ್ಲ ಗೊತ್ತಿರುತ್ತೆ. ನಾನು ಒಂದು ಇದು ಮಾಡಿದೆ ಸರ್, ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಎಕ್ಸಸೈಸ್ ಕೊಟ್ಟೆ. ನಿಮ್ಮ ಮನೆ ಅಕಸ್ಮಾತ್ ಇದ್ದರೆ, ನಿಮ್ಮದು ಶ್ರೀರಾಮ್ಪುರದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮನೆಗಳಿದ್ದಾವೆ, ಸ್ವತಂತ್ರ ಪಾಳ್ಯಲ್ಲೆಲ್ಲ. ಅವ್ರಿಗೆ ನಾನು ತರಿಸೋವರೆಗೂ ನೀವು ನಿಮ್ಮ ಮನೆ ದಾಖಲೆ ತರಬೇಕು ಅಂದೆ. 40 ವರ್ಷದಿಂದ ಅವ್ರ ಮನೆಗಳಲ್ಲಿ ವಾಸ ಮಾಡಿದ್ದಾರೆ. ನನ್ನ ಸ್ಟೂಡೆಂಟ್ಸ್ಗೆ ಒಂದು ಅಸೈನ್ಮೆಂಟ್ ಕೊಟ್ಟೆ, ನಿಮ್ಮ ಮನೆಯ ದಾಖಲೆ ತೊಗೊಂಬನ್ನಿ. ಏನು ಸರ್ ಹಂಗಂದರೆ? ಅಲ್ಲಮ್ಮ, ನಿಮ್ಮ ಮನೆಯದು ಟ್ಯಾಕ್ಸ್ ಕಟ್ಟಿದ್ದೀರಾ, ಖಾತೆ ಇದೆಯಾ, ನಿಮ್ಮ ಅಪ್ಪನಿಗೆ ಗೊತ್ತಾಗಲ್ಲ, ನಿಮ್ಮ ಅಮ್ಮನಿಗೆ ಗೊತ್ತಾಗಲ್ಲ, ಏನಾದರೂ ದಾಖಲೆಗಳಿದೆಯಾ? ಒಬ್ರಿಗೂ ಅದ್ರ ಬಗ್ಗೆ ನಾವು ಕೇಳೇ ಇಲ್ಲ ಸರ್ ಅಂತಾರೆ. ಇವರು ವಿದ್ಯಾವಂತರು, ಇವರು ನಾಳೆ ಹಕ್ಕುಗಳಿಗಾಗಿ ನಾನು ಜನತೆಗಾಗಿ ಹೋರಾಡಿ ಅನ್ನೋದು ಭಾಳ ದೊಡ್ಡ ಮಾತು. ಮೊದಲು ನಿಮ್ಮ ಕುಟುಂಬಗಳ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸಬೇಕಾಗತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಎಕಾನಮಿ ಹೆಂಗಿದೆ, ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ, ನಮ್ಮ ಈ ವಿಷಚಕ್ರದಿಂದ ಬಿಡುಗಡೆಯಾಗುವುದು ಹೇಗೆ, ಆಮೇಲೆ ನಾನು ಬೇರೆಯವ್ರನ್ನ ಉನ್ನತೀಕರಿಸುವುದು ಹೇಗೆ, ಇಷ್ಟು ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ತಯಾರಾಗಿರಬೇಕು. ಈ ಜವಾಬ್ದಾರಿಯಿಂದ ಕಳ್ಚ್ಕೊಳ್ಳೋಕ್ಕೋಸ್ಕರನೇ ಮೊಬೈಲ್ ಫೋನ್ ಬಂದಿರೋದು. ಸ್ಕ್ರೋಲ್ ಮಾಡು 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 ಮಾಡು, ಕೈ ಅಕಸ್ಮಾತ್ ಫೋನು ಕೆಟ್ಟೋಯ್ತು ಅಂತ ಹೇಳಿ ಕನ್ಸಲಲ್ಲಿ ಕೈ ಅಂತಲೇ ಇರ್ತಾರೆ ಸ್ಕ್ರೋಲ್ ಮಾಡಿಕೊಂಡು. ಅದು ಇಟ್ ವಿಲ್ ನಾಟ್ ರಿಜಿಸ್ಟರ್ಸ್. ನಿಮ್ಮ ಮೈಂಡಲ್ಲಿ ಏನು ರಿಜಿಸ್ಟರ್ ಆಗಲ್ಲ, ಅದು ಯಾವುದು ರಿಜಿಸ್ಟರ್ ಆಗಲ್ಲ. ನಾನು ಇಷ್ಟೊತ್ತು 3 hours ಸ್ಕ್ರೋಲ್, ನಾನು ಎಷ್ಟೋ ಸಾರಿ ಹಂಗೆ ಮಾಡಿ ನನಗೆ ಇಷ್ಟೊತ್ತು ಆದ ಲಾಭ ಏನು ಅಂತ ನೋಡಿದೆ, ಏನೂ ಲಾಭ ಆಗಿಲ್ಲ. ಈ ಕೆಲವ್ರಿಗೆಲ್ಲ ಈ ಕೈಯೇ ನೋವು ಬಂದುಬಿಟ್ಟಿರುತ್ತೆ, ಮೊಬೈಲ್ ಹಿಂಗೆ ಇಟ್ಕೊಂಡು ಅದೊಂದೇ ಲಾಭ. ನಿವಾನ್ಸಲ್ಲಿ ಒಂದು ಮೊಬೈಲ್ದೇ ಒಂದು ಇದು ಸೆಟಪ್ ಮಾಡಿದ್ದಾರೆ. ಮೊಬೈಲ್ ಹುಚ್ಚರಿಗೆ ಒಂದು ವಾರ್ಡು 100 ಜನ ಇದ್ದಾರೆ ಸ್ಟೂಡೆಂಟ್ಸ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯುವಕರಾಗಿದ್ದಾಗ, ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಅವರು 22-23 ವರ್ಷದ ಯುವಕರಾಗಿದ್ದಾಗ ಅಂಬೇಡ್ಕರ್ ಅವರು ಅಷ್ಟೊತ್ತಿಗಾಗಲೇ ಅವರು ಪ್ರಬಂಧಗಳನ್ನು ರಚಿಸ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಅವರು 26ನೇ ವಯಸ್ಸಿನ ವೇಳೆಗೆ ಜಾತಿ ಪದ್ಧತಿಯನ್ನು ಕುರಿತು ಅತ್ಯುತ್ತಮವಾದ ಪ್ರಬಂಧವನ್ನು ಬರೆಸಿದರು. ಹಾಗಾಗಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇಷ್ಟು ಜನ ಯುವಕರು ಬಂದಿರೋದು ಸಿಕ್ಕಿರೋದು ಬಹಳ ನಮ್ಮ ಅದೃಷ್ಟ. ನೀವು ಅಂಬೇಡ್ಕರ್ ವಾದಿ ಆಗಬೇಕು, ಅಂಬೇಡ್ಕರ್ ವಿಚಾರ ತಿಳ್ಕೋಬೇಕು ಅಂದರೆ ಈ ದೇಶವನ್ನು ಉದ್ಧಾರ ಮಾಡೋದು ಅಂತಲೇ ಅರ್ಥ. ಒಂದನೇದಾಗಿ ಮಹಿಳಾ ಸಮಾನತೆಯನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಎರಡನೇದಾಗಿ ಯಾವುದೇ ರೀತಿಯ ಅಸಮಾನತೆಯನ್ನು ವಿರೋಧಿಸಬೇಕು. ಯಾರೇ ನಾನು ಇನ್ನೊಬ್ರಿಗಿಂತ ಮೇಲೂ ಅಲ್ಲ, ನಾನು ಇನ್ನೊಬ್ರಿಗಿಂತ ಕೀಳು ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಯಾರು ಮನುವಾದಿಗಳಿದಾರೋ, ಮನುಸ್ಮೃತಿಯನ್ನು ಬೆಂಬಲಿಸ್ತಾರೋ ಅವ್ರನ್ನ ನಾವು ವಿರೋಧಿಸಬೇಕು ಮತ್ತು ಅದನ್ನು ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಭಾರತದಲ್ಲಿ ನಡೆಯುತ್ತಿರುವ ಸುತ್ತಮುತ್ತದ ವಿದ್ಯಮಾನಗಳಿಗೆ ನೀವು ಕಣ್ಣಾಗಿರಬೇಕು. ಯಾಕೆಂದರೆ ನೇಪಾಳದಲ್ಲಿ 35 ವರ್ಷದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಬಾಲೆನ್ ಶಾ. 35 ವರ್ಷ ಅವ್ರಿಗೆ, ಅವ್ರು ರ್ಯಾಪರ್ ಆಗಿದ್ದರು. ಅವರು ಬಂದ ತಕ್ಷಣ ಒಂದು ಮಾತು ಹೇಳಿದರು, ರ್ಯಾಪರ್ ಆಗಿ ಅವರೊಂದು ಈ ನೇಪಾಳದಲ್ಲಿ ನಮಗಿಂತ ಕೆಟ್ಟ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಇದೆ, ಅತಿ ಕೆಟ್ಟದದು ಜಗತ್ತಿನಲ್ಲೇ. ಅವರು ಅದಕ್ಕೆ ಒಂದು ಮಾತು ಹೇಳಿದರು, ಇಷ್ಟು ವರ್ಷ ನೇಪಾಳವು ಜಾತಿ ಪದ್ಧತಿಯನ್ನು ಅನುಸರಿಸಿದ್ದಕ್ಕೆ ನಾನು ನೇಪಾಳ ಸರ್ಕಾರದ ಫಲವಾಗಿ ಎಲ್ಲ ಅಸ್ಪೃಶ್ಯರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಅಂಥ ಬುದ್ಧಿಯನ್ನು ನಮ್ಮ ರಾಜಕಾರಣಿಗಳಿಗೆ ನಾವು ತಲುಪಿಸಬೇಕು. ಮತ್ತು ಅನಾಗರಿಕ ಪ್ರವೃತ್ತಿ, ಇನ್ನೊಬ್ಬರನ್ನ ಹಿಂಸೆ ಕೊಡೋದು, ಇನ್ನೊಬ್ಬರು ಹಲ್ಲೆ ಮಾಡೋದು, ಅಸ್ಪೃಶ್ಯತೆ ಆಚರಣೆ ಮಾಡೋದು, ಇನ್ನೊಬ್ಬರನ್ನ ಕೀಳು ಅನ್ನೋದು, ಇವೆಲ್ಲ ಒಂಥರ ಅನ್ಸಿವಿಲೈಸ್ಡ್ ಕ್ವಾಲಿಟೀಸ್. ಅವೆಲ್ಲ ನಾಗರಿಕರಾಗಬೇಕಾದ್ರೆ ಏನಂದರೆ, ನಾವೆಲ್ಲರೂ ಒಂದು ಸಮಾನತೆ ಕಡೆಗೆ ಪ್ರಿಯಾಂಬಲ್, ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲಲ್ಲಿ ಅಂಬೇಡ್ಕರ್ ಏನು ಹೇಳಿದ್ದಾರೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು
ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಸಂಗೀತ ಆದರೆ ಸಂಗೀತ, ಸಿನಿಮಾ ಆದರೆ ಸಿನಿಮಾ, ಓದಾದರೆ ಓದು, ವ್ಯವಸಾಯ ಆದರೆ ವ್ಯವಸಾಯ, ಎಲ್ಲ ಕ್ಷೇತ್ರ ಉದ್ಯಮಿ ಆದರೂ ಆಯಾ ಕ್ಷೇತ್ರಗಳಲ್ಲಿ ನ್ಯಾಯವನ್ನು ಒದಗಿಸುವತ್ತ ಮತ್ತು ಒಂದು ಸುಂದರವಾದ ಭಾರತವನ್ನು ಕಟ್ಟುವತ್ತ ಮತ್ತು ನಮ್ಮ ಎಲ್ಲ ಬಹುಜನರ ಬದುಕನ್ನು ಸುಂದರವಾಗಿಸಿ ನಾವೆಲ್ಲರೂ ಸಮಾನತೆಯಿಂದ ಬದುಕುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ.